ಬಗ್ಗೆ ಏನೋ ಒಂದು ಸೇವಾ ಕಾರ್ಯಕ್ರಮಗಳು ಮಾಡಿದ್ರೆ ಅವರು ಮತ್ತು ಅವ್ರ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ನಾವು ಬಂದು ಸ್ಪೀಚ್ ಕೊಟ್ಟು ಅದೆಲ್ಲ ಖಂಡಿತವಾಗ್ಲೂ ಪ್ರತಿಯೊಂದು ಫಂಕ್ಷನ್ನಲ್ಲೂ ರಾಜಕೀಯದಲ್ಲಿ ಇದ್ದೇ ಇರುತ್ತೆ. ಶ್ರದ್ಧಾಂಜಲಿ ಸಭೆಯನ್ನು ಬೇರೆಯವ್ರು ತಿಳ್ಕೊಬೇಕಂದ್ರೆ ನಾವು ಅವ್ರ ಹೆಸರಲ್ಲಿ ಸೇವೆ ಮಾಡಬೇಕಂತ ನನ್ನ ಒಂದು ಒಪಿನಿಯನ್. ನಮಸ್ಕಾರ. ನಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಿಗೆ ಕೊಟ್ಕೊಂಡ ಏನು ಶ್ರದ್ಧಾಂಜಲಿ ಸಭೆ ಇದೆ. ಆವತ್ತಿನ ದಿನ ಒಂದು ಮೆಡಿಕಲ್ ಕ್ಯಾಂಪ್ ಮಾಡಬೇಕಂತ ನಾನು ಸಲಹೆ ಕೊಟ್ಟ ನಮ್ಮ ಡಾಕ್ಟರ್ ಸಂದೇಶ್ ಅವ್ರಿಗೆ ವಹಿಸಿ ಮೆಡಿಕಲ್ ಕ್ಯಾಂಪ್ ಮಾಡಿ ಎಲ್ಲರೂ 50-60 ವರ್ಷ ಡಾಕ್ಟರ್ ಒಳ್ಳೆಯದಾಗ್ತದೆ. ಸರ್, ನನ್ನ ಸಲಹೆ ಪಕ್ಷಕ್ಕೆ ಕಾರ್ಯಕರ್ತರೇ ಶಕ್ತಿ ಇರುವಂಥದ್ದು. ಈಗ ನೀಲಕಂಠೇಗೌಡರನ್ನ ನಾವು ಕಳ್ಕೊಂಡಂಗೆ ಮುಂದಿನ ದಿನಗಳಲ್ಲಿ ಬಹುತೇಕ ನಾಯಕರು ಕಾರ್ಯಕರ್ತರು ಕಳ್ಕೊಬರೋದಕ್ಕೆ ಅಂತಂದ್ರೆ ಒಂದು ಕಾಂಗ್ರೆಸ್ ಪಕ್ಷದಿಂದ ಕಾರ್ಯಕರ್ತರು ನಾಯಕರ ಮುಂದಿನ ಆರೋಗ್ಯ ದೃಷ್ಟಿಯಿಂದ ಏನಾದರೂ ಒಂದು ದತ್ತ ನಿಧಿಯನ್ನ ಇಲ್ಲಿ ಪ್ರಾರಂಭ ಮಾಡುವಂಥದ್ದು ಒಳ್ಳೇದಾಗ್ತದೆ. ಅದಕ್ಕೊಂದು ಕಮಿಟಿಯನ್ನು ಮಾಡ್ಕೊಂಡು ಪಕ್ಷದ ವೇದಿಕೆಯಲ್ಲಿ ಯಾರಾದರೂ ಕಾರ್ಯಕರ್ತ ಅನಾರೋಗ್ಯದಿಂದ ಇದ್ದಾನೆ, ಅಪಾಯದಲ್ಲಿದ್ದಾನೆ ಅಂತಂದ್ರೆ ಪಕ್ಷದಿಂದ ಅವರಿಗೆ ಸಹಾಯ ಮಾಡಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಕಷ್ಟಪಟ್ಟು ಕೆಲಸ ಮಾಡಿದಾಗ ನಮಗೊಂದು ಆರ್ಥಿಕವಾದಂತಹ ಬೆಂಬಲ ಇರ್ತದೆ ಅನ್ನೋದು ನಮ್ಮ ಪಕ್ಷದ ಕಾರ್ಯಕರ್ತರ ವಿಶ್ವಾಸ ಬರಬೇಕು. ಆ ನಿಟ್ಟಿನಲ್ಲಿ ನೀಲಕಂಠೇಗೌಡರ ಹೆಸರಿನಲ್ಲೇನೆ ಕೂಡ ಪ್ರತಿನಿಧಿಯನ್ನ ಆರೋಗ್ಯ ಕವಚವನ್ನ ಪ್ರಾರಂಭ ಮಾಡುವಂಥದ್ದು ಒಂದು ಒಳ್ಳೆ ಸಲಹೆ ಅಂತ ನನಗನ್ನಿಸ್ತದೆ. ಇನ್ನು ಎರಡನೇದು, ಅವರ ಹೆಸರಿನಲ್ಲಿ ಒಂದು ಕಿರು ಪುಸ್ತಕವನ್ನು ತರುವಂತ ಕೆಲಸ ಏನಾದ್ರು ಮಾಡೋಣ. ಯಾಕಂದ್ರೆ ಅವ್ರನ್ನ ಸುಮ್ಮನೆ ಮಾತಾಡ್ತಿದ್ದಾರೆ, ಅದನ್ನ ದಾಖಲೀಕರಿಸಿ ಅದಕ್ಕೊಂದು ನುಡಿ ನಮನ ರೂಪದಲ್ಲಿ ಅವ್ರನ್ನ ಒಂದು ಕಿರು ಪುಸ್ತಕ ತರುವಂತ ಕೆಲಸ ಬೇಕಾದ್ರೆ ಸಲಹೆಗಳು ಕೊಟ್ಟು ಇತಿಹಾಸವನ್ನ ರಾಮಲಿಂಗಾರೆಡ್ಡಿ ಅಂತ ಹೇಳಿದ ಬರೆಯುವಂತ ಕೆಲಸವನ್ನ ನಾನು ಮಾಡ್ತೀನಿ. ಸಾಧ್ಯ ಆದ್ರೆ ಅವತ್ತು ಕಾರ್ಯಕ್ರಮದಲ್ಲಿ ಆ ಪುಸ್ತಕವನ್ನ ಬಿಡುಗಡೆ ಮಾಡುವಂತ ಕೆಲಸವನ್ನ ಮಾಡೋಣ ಅನ್ನೋಂಥದ್ದು ನನ್ನ ಒಂದು ಇದಿದೆ. ಇನ್ನು ಕೊನೆಯ ಅಂಶ ಏನು ಅಂತಂದ್ರೆ, ಎಲ್ಲ ಬೂತ್ಗಳಿಂದ ಬರುವಾಗಲೂ ಕೂಡ ಪ್ರತಿಯೊಂದು ಬೂತ್ನಲ್ಲಿ ಕೂಡ ಅವರೊಂದು ಫ್ಲೆಕ್ಸ್ ಅನ್ನ ಹಾಕಿ ಆಯಾ ಬೂತ್ನಲ್ಲಿ ಅವರೊಂದು ಕಾರ್ಯಕ್ರಮ ಅವರೊಂದು ನಮನವನ್ನು ಸಲ್ಲಿಸಲು ಕಾಂಗ್ರೆಸ್ ಭಾವವನ್ನು ಹಿಡಿದುಕೊಂಡು ಆ ಕಾರ್ಯಕ್ರಮಕ್ಕೆ ಬಂದ್ರೆ ಪಕ್ಷದ ಅಧ್ಯಕ್ಷರಿಗೆ ಮತ್ತು ಕಾರ್ಯಕರ್ತರಿಗೆ ಒಂದು ಒಳ್ಳೆ ಸಂದೇಶ ಹೋಗ್ತದೆ ಅಂತ ನನ್ನ ಸಲಹೆ ಅನಿಸ್ತೇನೆ. ಅವರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದರೂ ಕೂಡ ನಮ್ಮ ಏನು 24/7 ಮೊನ್ನೆ ಪಕ್ಷಾತೀತವಾಗಿ ಎಲ್ಲ ನಾಯಕರು ಇಲ್ಲಿ ಬಂದಿದ್ರು. ಅಲ್ಲಿ ಕಲ್ಪಲ್ಲಿ ಪ್ರಕಾಶನ್ ಅವರು ಒಂದು ಮಾತು ಹೇಳಿದ್ರು, ಪಕ್ಷಕ್ಕಾಗಿ ಅವರು ತನ್ನ ಪ್ರಾಣನೇ ಬಿಟ್ಟು ಅಂತ. ಯಾಕಂತ ಹೇಳಿದ್ರೆ ಅದು ಹೇಳಿದ್ರೆ ತಪ್ಪಾಗಲ್ಲ. ಯಾಕಂತ ಹೇಳಿದ್ರೆ ಅವ್ರು ನಮ್ಮ ಪಕ್ಷಕ್ಕೆ ಪ್ರಾಣ ಕೊಟ್ಟಿದ್ದಾರೆ, ಯಾರು ಕೊಟ್ಟಿಲ್ಲ. ಇಂದಿರಾ ಗಾಂಧಿ ಅವರು ಕೊಟ್ಟಿದ್ರು, ಮುಳಬಾಗಿಲಲ್ಲಿ ನೀಲಕಂಠನ್ ಅವರು ನಮ್ಮ ಪಕ್ಷಕ್ಕೆ ಪ್ರಾಣ ಕೊಟ್ಟಿದ್ದಾರೆ, ಅದು ಸತ್ಯ. ರಾಜೀವ್ ಗಾಂಧಿ ಅವರು ಕೊಟ್ಟಿದ್ದಾರೆ, ನಮ್ಮಲ್ಲಿ ನಮ್ಮ ತಾಲೂಕಿನಲ್ಲಿ ನೀಲಕಂಠನ್ ಕೊಟ್ಟಿದ್ದಾರೆ ಅಂದ್ರೆ ತಪ್ಪಾಗೋದು. ಯಾಕಂತ ಹೇಳಿದ್ರೆ ಅವರಷ್ಟು ಪ್ರಾಮಾಣಿಕವಾಗಿ ಪಕ್ಷ ಸಂಘಟನೆಯಲ್ಲಿ ನಮ್ಮ ಜೀವನವನ್ನೇ ಮುಡುಪಾಗಿತ್ತು. ನಮ್ಮ ತಾಲೂಕಿನ ಹೆಣ್ಮಕ್ಳಿಗೆ ಒಂದು ಗೌರವ ಸಿಗ್ಬೇಕು ಅಂತ ಒಂದು ಕಾರ್ಯಕ್ರಮ ಹಾಕೊಂಡು ದಿನನಿತ್ಯ ಪ್ರತಿದಿನ ಪ್ರತಿಕ್ಷಣ ಶ್ರಮ ಪಟ್ಟು ಆ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ಆ ದೆಸೆಯಲ್ಲೇ ಅವ್ರು ತಿಳ್ಕೋದು. ನನಗೆ 3 ಅನಿಸಿಕೆ ಇದೆ. ದಯವಿಟ್ಟು ನಮ್ಮ ಎಲ್ಲ ನಾಯಕರುಗಳು, ನಮ್ಮ ಒತ್ತೂರು ಮಂಜಣ್ಣಯಿಂದ ಹಿಡಿದು ನಮ್ಮ ಆದಿನಾರಾಯಣ, ಅದೇ ರೀತಿ ನಮ್ಮ ಹಿರಿಯ ನಾಯಕರಾದಂತ ನಮ್ಮ ರಾಮಲಿಂಗಾರೆಡ್ಡಿ ಇರ್ಬೋದು, ನಮ್ಮ ಅಮ್ಮಾನನ್ನ, ಶಿವಣ್ಣ ಅವರು, ರಾಜೇಂದ್ರಣ್ಣ ಅವರು, ಸುಹಾಸನ್ ಅವರು, ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂತ ಹೇಳಿದ್ರೆ ನಿಜವಾಗ್ಲೂ ಎಲ್ಲಾ ನಾಯಕರಲ್ಲಿ ಪಕ್ಷದ ಒಂದು ಕಚೇರಿ ಕಟ್ಬೇಕಂತ ಅವ್ರು ಬಹಳ ಇಷ್ಟ ಇತ್ತು. ಆ ಪಕ್ಷದ ಕಚೇರಿ ಕಟ್ಬೇಕಂತ ನಾನು ನಿಮ್ಮಲ್ಲೆಲ್ಲ ಬೇಡಿಕೆ ಮಾಡ್ತಿದ್ದೆ. ಅದೇ ದೆಸೆಯಲ್ಲಿ ಏನ್ ಕಾರ್ಯಕ್ರಮ ಮಾಡ್ತಾ ಅವ್ರು ಏನೋ ನನ್ನ ಪ್ರಾಣ ಬಿಟ್ರು, ಆ ಕಾರ್ಯಕ್ರಮ ಪೂರ್ಣಗೊಳಿಸ್ಬೇಕಂತ ನನ್ನೆಲ್ಲಾ ನಾಯಕರಲ್ಲಿ ಏನೋ ಹೆಣ್ಮಕ್ಳ ಕಾರ್ಯಕ್ರಮ ಇಟ್ಕೊಂಡಿದ್ರು, ಅದು ಮಾಡ್ಬೇಕಂತ ನಾನು ಕೇಳ್ಕೊಂತ, ಅದೇ ರೀತಿ ಅವ್ರಿಗೆ ನಿಜವಾಗ್ಲೂ ಅವ್ರ ಪಕ್ಷ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂತ ಹೇಳಿದ್ರೆ ಪ್ರಜೆರು ಯಾರು ದುಡ್ಡು ಕೊಟ್ಟು ಏನು ಪ್ರಜೆಯಿಂದ ಯಾರು ಕರ್ಕೊಂಡ್ಬಿಟ್ರಿ, ಯಾರು ನಿಷ್ಠಾವಂತರು ನಮ್ಮ ಕಾಂಗ್ರೆಸ್ ಪಕ್ಷದ ಯಾರು ಕಾರ್ಯಕರ್ತರು ಇದ್ದಾರೆ, ಅವ್ರ ಮೇಲೆ ಅಭಿಮಾನ ಇಟ್ಟಿದ್ದಾರೆ, ಅವರೇ ಬಂದ್ರು ಕೂಡ ಸಾಕು. ನಂಬರ್ ಎಷ್ಟು ಲಕ್ಷಗಳು ಕೊಡೋದು, ಸಾವಿರಗಳು ಕೊಡೋದು ಬೇಕಾಗಿಲ್ಲ, ಇಷ್ಟಪಟ್ಟು ಎಷ್ಟು ಜನ ಬರ್ತಾರೆ ಅಷ್ಟೇ ಸಾಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮ ಎಲ್ಲ ಸುಮಾರು ನಾಯಕರು ಇಲ್ಲೇ ಮಾಡ್ಬೇಕಂತ ಹೇಳ್ತಾರೆ, ಅವ್ರ ಆತ್ಮ ಇಲ್ಲೇ ಇರ್ತದೆ, ದಯವಿಟ್ಟು ಇಲ್ಲೇ ಮಾಡ್ಬೇಕು, ಅವ್ರಿಗೆ ಸಂತೋಷ ಸಿಗುತ್ತೆ ಈ ಸಂದರ್ಭದಲ್ಲಿ ಹೇಳ್ತಾ, ಮುಖ್ಯವಾಗಿ ಪಕ್ಷ ಸಂಘಟನೆ ಆದ್ರೆ ನಿಜವಾಗ್ಲೂ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಅವ್ರು ಪಕ್ಷ ಅಂತ ತಿಳ್ಕೊಂಡ್ರು, ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ಕೊಡ್ಬೇಕಂತ ಲಾಸ್ಟ್ ನಲ್ಲಿ ಎಲ್ಲ ನಮ್ಮ ನಾಯಕರಲ್ಲಿ ನಾನು ಮನವಿ ಮಾಡ್ಕೊಂತ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ನಮ್ಮ ಆಚಾರ್ಯನವರು ಇವತ್ತೇನಂದ್ರೆ ನಮ್ಮ ನೀಲಕಂಠನವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟಾಗ್ಲಿದ್ದಾರೆ. ಅವರು ಇವತ್ತು ಒಂದೇಳು ನಾನು ಇಷ್ಟ ಬಿಡ್ತೀನಿ. ಇವತ್ತು ನಾವೆಲ್ಲ ಕೂರ್ಕೋಬೇಕಾದ್ರೆ ಅವರೇ ಮುಖ್ಯ ಕಾರಣ. ಇವತ್ತು ಮುಳಬಾಗಿಲಲ್ಲಿ ಕಾಂಗ್ರೆಸ್ ಆಫೀಸ್ ಇರಲಿಲ್ಲ,
ಯಾವಾಗ ಒಂದು ಆಫೀಸ್ ಇದ್ದು ನಮ್ಮ ಇವರು ಸಣ್ಣ ಟ್ಯಾಕ್ಸ್ ಹತ್ರ, ಅದಾದ್ಮೇಲೆ ಇವತ್ತು ಇಲ್ಲೇ ನಮ್ಮ ಕಾಂಗ್ರೆಸ್ ಆಫೀಸು ನಮ್ಮ ನೀಲಕಂಠನವರ ಅಧ್ಯಕ್ಷ ಆದ್ಮೇಲೆ ಇಲ್ಲಿ ಬಂದಿದೆ. ಈಗ ಎಲ್ಲರೂ ಹೇಳ್ತಾ ಇದ್ರು ಸಲಹೆ ಕೊಡ್ಬೇಕಂದು, ನಾನೊಂದು ಸಲಹೆ ಕೊಡ್ತಾ ಇದ್ದೀನಿ. ಏನಂದ್ರೆ ಇವತ್ತು ಗುಂಪುಗಾರಿಕೆ ಬಿಟ್ಟು ದಯವಿಟ್ಟು ನೀಲಕಂಠನವ್ರು ಹೇಳ್ತಾ ಇದ್ರು ಗುಂಪುಗಾರಿಕೆ ಬೇಡಪ್ಪ, ದಯವಿಟ್ಟು ನಾವು ಪಕ್ಷದ ಸಂಘಟನೆ ಮಾಡೋಣ, ಪಕ್ಷ ಮಾಡೋಣ, ಇಲ್ಲಿ ದಯವಿಟ್ಟು ಅದನ್ನು ಬಿಟ್ಬಿಡಿ ಅಂತ ಎಲ್ಲರೂ ಮನವಿ ಮಾಡ್ತಾ ಇದ್ದೀನಿ. ಎಲ್ಲರೂ ಅದು ಬಿಟ್ಬಿಡಿ. ಆಮೇಲೆ ಇನ್ನೊಂದೇನಂದ್ರೆ ಇವತ್ತು ಯಾರು ಫೋನ್ ಮಾಡಿಲ್ಲ, ಬರೀ ಗ್ರೂಪ್ ನಲ್ಲಿ ನೋಡ್ಕೊಂಡು ಜನ ಬಂದಿದ್ದಾರೆ, ಬರೀ ಖುಷಿ ಆಗ್ತಾ ಇದೆ. ನಾನೇ ಅಷ್ಟೇ, ನಾವು ಪ್ರೋಗ್ರಾಮ್ ಗ್ರೂಪ್ ನಲ್ಲಿ ಹಾಕ್ಬಿಟ್ರೆ ಎಲ್ಲ ಬರ್ತಾರೆ. ನಾವೇನು ಯಾರಿಗೇನು ವೆಹಿಕಲ್ ಕಳ್ಸಿಲ್ಲ, ಫೈರ್ ಮಾಡಿಸಿಲ್ಲ, ಏನೂ ಇಲ್ಲ. ಯಾಕಂದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಒಂದು ಎಲ್ಲರೂ ಮೂಲೆಯಿಂದ ಬರ್ತಾರೆ. ಅದೇ ರೀತಿ ನಾವು ನಾಳೆ ಆ ಪ್ರೋಗ್ರಾಮ್ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅವ್ರ ಪರವಾಗಿ ಸ್ವಲ್ಪ ಅಲ್ಲಿ ಅನ್ನ ಕೊಟ್ಟು ಅಲ್ಲಿ ಸ್ವಲ್ಪ ಊಟ ಕೊಟ್ಟು ಆಮೇಲೆ ಒಂದು ಫಂಕ್ಷನ್ ಸ್ಟಾರ್ಟ್ ಮಾಡೋಣ ಎಂದು ನಾನು ಹೇಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. 360 ಅಡಿಗಳಲ್ಲಿ ನಾಡಿಯಲ್ಲಿರ್ತಕ್ಕಂಥ ಮನುಷ್ಯ ಅಂತಂದ್ರೆ ನೀಲಕಂಠೇಗೌಡರು. ಯಾಕೆ ಅಂತಂದ್ರೆ ಅನಾಥ ಇದ್ದೆ. ಹಾಗಾಗಿ ಆ ನಾಡಿನ ಆ ಮಾತು ಕೇಳೋದ್ರಲ್ಲಿ ಇವತ್ತಿನ ದಿವಸ ನೋವಾಗ್ತದೆ. ಆ ಒಂದು ಶ್ರದ್ಧಾಂಜಲಿ ಸಭೆಗೆ ಹಿರಿಯರು ಹೇಳ್ತಾ ಇದ್ರು ಈ ಫೀಲ್ಡ್ ಬಹಳ ಚೆನ್ನಾಗಿದೆ ಅಂತ. ನಿಜಾನೇ, ಆ ದುಂಬಿಗಿಂತ ಆ ಚುಕ್ಕಿಂತ ಇಲ್ಲಿ ಅವರು ಆತ್ಮಸ್ಪರ್ಧೆಯನ್ನು ಕಳ್ಕೊಂಡಿರ್ತಕ್ಕಂಥ ಮನುಷ್ಯಗಳು ಇವತ್ತು ವಿಷಯ ಎಲ್ಲ ಸೇರಿದ್ದೇವೆ. ಬರೀ ಫೋನ್ ಕಾಲ್ಗೆ ಇಷ್ಟೆಲ್ಲ ಸೇರಿದ್ದಾರೆ. ಹಾಗಾಗಿ ನಾನು ಹೇಳುದು ತಮ್ಮಲ್ಲಿ ಎಲ್ಲ ಇಷ್ಟೇ, ದಯವಿಟ್ಟು ನಾವು ಎಲ್ಲ ಹೇಳ್ತಾ ಇದ್ರು ನಾಡಿಗಳು ಕಳಿಸೋದಿಲ್ಲ, ಏನು ಒಂದು ಮೆಸೇಜ್ಗಳಿದ್ದಾವ ಆ ಮೆಸೇಜ್ಗಳ ಮುಖಾಂತರ ಅವರು ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ಇಡೀ 360 ಆಳುಗಳಿಂದ ಜಲ್ದಿ ಬರಬೇಕು ಆ ಜನ ಅಂತ ಹೇಳ್ತಾ ಅವ್ರ ಆತ್ಮ ಇಲ್ಲ ಇದೆ, ಎಲ್ಲಿ ಇಲ್ಲ ಇದೆ. ನಾವೆಲ್ಲ ಸೇರಿ ಅವತ್ತು ದಿವಸ ಆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ 2 ಮಾತು ಸಲಹೆ ಮಾಡಲಿಕ್ಕೆ ಒಂದು ಅವಕಾಶ ತಮ್ಮೆಲ್ಲರಿಗೂ ಮನಸ್ಸಿಗೆ 2 ಮಾತು ಎಲ್ಲರೂ ಸಲಹೆ ಸ್ವೀಕರಿಸ್ತಾ ಅವನ್ನ ಈ ಕಾರ್ಯಕ್ರಮ ಏನು ಶ್ರದ್ಧಾಂಜಲಿ ಕಾರ್ಯಕ್ರಮ ನಾವು ಹಮ್ಮಿಕೋಬೇಕು ಅಂತೀವಿ, ಅದನ್ನ ಮೊದಲನೇದಾಗಿ ಶಿಸ್ತುಬದ್ಧವಾಗಿ ಮಾಡಬೇಕು ಅನ್ನೋದೇ ನಮ್ಮ ಅಭಿಪ್ರಾಯ. ನಾವು ಏನೋ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಗಲಿಬಿಲಿ ಮಾಡೋದು ಬೇಡ. ಆ ಕಾರ್ಯಕ್ರಮ ರೂಪಿಸೋದಕ್ಕೆ ಒಂದಷ್ಟು ಕಮಿಟಿನ ಮಾಡಬೇಕಾಗುತ್ತೆ. ಒಂದು ಶಿಸ್ತುಬದ್ಧವಾಗಿ ಒಂದು ಕಾರ್ಯಕ್ರಮ ನಡೀಬೇಕು ಅಂದ್ರೆ ಅದರದೇ ಆದ ರೂಪರೇಷೆಗಳು ಮಾಡಬೇಕು. ನಾವು ಯಾವ ಕಾರ್ಯಕ್ರಮಗಳಿಗೆ ಬಹಳ ಜನ ಹೆಲ್ತ್ ಕ್ಯಾಂಪ್ ಮಾಡಬೇಕು ಅಂತ ಇದ್ರು, ಇನ್ನೊಂದಷ್ಟು ಸೇವಾ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರು, ಇನ್ನೊಬ್ರು ಊಟದ ವ್ಯವಸ್ಥೆ ಮಾಡಬೇಕು ಅಂತ ಇದ್ರು, ಇನ್ನೊಂದು ಸ್ಟೇಜ್ ಕಾರ್ಯಕ್ರಮ, ಇವೆಲ್ಲ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಇದಕ್ಕೆ ಅದ ಒಂದು ನಾವೆಲ್ಲರೂ ಕೂತು ಫಸ್ಟ್ ಡೇಟ್ ಫಿಕ್ಸ್ ಆಗಬೇಕು. ಆ ಡೇಟ್ ಆದ ನಂತರ ಅದಕ್ಕೆ ಅದು ಕಮಿಟೀಸ್ನ ಫಾರ್ಮ್ ಮಾಡಬೇಕು. ಅದ್ರ ಮೂಲಕ ಮಾಡಿದಾಗ ನಾವು ಆ ಕಾರ್ಯಕ್ರಮನ ಯಶಸ್ವಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನೀಲಕಂಠನವರು ಯಾವಾಗ ಹೇಳ್ತಾ ಇದ್ರು, ಅವರೊಂದು ಕಾರ್ಯಕ್ರಮ ರೂಪಿಸಬೇಕು ಅಂದ್ರೆ ಬಹಳಷ್ಟು ಚರ್ಚೆ ನಡೆಸ್ತಾ ಇದ್ರು. ಯಾವ ಕಾರ್ಯಕ್ರಮನ ಯಾರು ಮಾಡಬೇಕು, ಸ್ಟೇಜ್ ಕಾರ್ಯಕ್ರಮ ಯಾರು ಮಾಡಬೇಕು ಅಂದ್ರೆ ಯಾವ ವ್ಯಕ್ತಿಗೆ ಯಾವ ಯೋಗ್ಯತೆ ಇದೆ ಅನ್ನೋದನ್ನ ಗುರುತಿಸಿ ಆ ಯೋಗ್ಯತೆನ ಅವ್ರು ಕೊಡ್ತಾ ಇದ್ರು. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈಗೇನು ಶ್ರದ್ಧಾಂಜಲಿ ಸಭೆ ಮಾಡ್ತೀವಿ, ನಾವೆಲ್ಲರೂ ಆ ಒಂದು ವಿವಿಧ ಕಾರ್ಯಕ್ರಮಗಳ ಜವಾಬ್ದಾರಿ ವಹಿಸ್ತಾ ನಾವೆಲ್ಲರೂ ಕೂಡ ನಮ್ಮದೇ ಕಾರ್ಯಕ್ರಮ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಿ ಆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರೂ ಮನವಿ ಮಾಡ್ತೀವಿ. ಇಲ್ಲಿ ಕೆಲಸ ಕಾರ್ಯ ಮಾಡ್ತಿದ್ರು, ಇಲ್ಲೇ ಇರ್ತಾ ಇದ್ರು. ಅದರಿಂದ ಅವ್ರ ಕಾರ್ಯಕ್ರಮವನ್ನು ಇಲ್ಲೇ ಮಾಡುವುದೇ ನನ್ನ ಸಲಹೆ. ಯಾಕಂದ್ರೆ ಅವ್ರಿಗೂ ಕೂಡ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಒಂದು. ಹಾಗೆ ಕಾರ್ಯಕ್ರಮವನ್ನು ಮಾಡಿ ಬರೀ ಊಟ ಇದನ್ನು ಮುಗಿಸೋ ಬದಲು ಇಲ್ಲದಂಗೆ 4 ಜನಕ್ಕೆ ಉಪಯೋಗ ಆಗುವಂಗೆ ರಕ್ತ ಶಿಬಿರ ಹಾಗೂ ಐ ಕ್ಯಾಂಪ್ 2 ಮಾಡೋಣ, ಪ್ಲಸ್ ಮೆಡಿಕಲ್ ಕ್ಯಾಂಪ್ ಮಾಡೋಣ. ಅಲ್ಲಿಗೆ ಅಟ್ಲೀಸ್ಟ್ ಇದಾಗಿರೋದ್ರಿಂದ 4 ಜನಕ್ಕೆ ಏನಾದರೂ ಉಪಯೋಗ ಆದರೂ ಆಗುತ್ತೆ. ಅದರಿಂದ ಬರೀ ಕ್ಯಾಂಪ್ ಇದು ಮಾಡೋಣ. ಪ್ಲಸ್ ನಿಮ್ಮಲ್ಲಿ ಸೀನಿಯರ್ಸ್ ಪ್ಲಸ್ ಯಾರಿದ್ದಾರೋ ಇವರೆಲ್ಲರೂ ದಯವಿಟ್ಟು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಪ್ಲಸ್ ನಿಮ್ಮ ಕ್ಯಾಂಪ್ ಮಾಡೋದು ಮೆಡಿಕಲ್ ಕ್ಯಾಂಪ್ ನೀವೆಲ್ಲರೂ ಫಸ್ಟು ಇದು ಮಾಡ್ಕೋಬೇಕು. ರಿಸ್ಕ್ ಫ್ಯಾಕ್ಟರ್ಸ್ ಯಾರಿದ್ದಾರೆ ಅದು ನೀವು ಐಡೆಂಟಿಫೈ ಮಾಡಿಕೊಂಡು ದಯವಿಟ್ಟು ಕರೆಕ್ಟಾಗಿ ಮಾತ್ರ ಹಾಕ್ಕೊಳ್ಳಿ. ಅದರಿಂದ ಕ್ಲಾರಿಫೈ ಮಾಡಿಕೊಂಡು, ಯಾಕೆಂದರೆ ಅದೊಂದು ಎಚ್ಚರಿಕೆ. ನೀಲಕಂಠೇಗೌಡರ ಮರಣ ಒಂದು ಎಚ್ಚರಿಕೆ ಎಲ್ಲರಿಗೂ. ಆರೋಗ್ಯದಲ್ಲಿ ಸ್ವಲ್ಪ ಯಾವಾಗಲೂ ಕೂಡ ದೇವರು ಇದಾಗಲ್ಲ. ಅದರಿಂದ ಎಲ್ಲರೂ ಇದು ಮಾಡೋಣ. ಹಾಗೆ ರಕ್ತ ಶಿಬಿರ ಪ್ಲಸ್ ಐ ಕ್ಯಾಂಪ್ 2 ಜೊತೆಗೆ ಮಾಡೋಣ ಅಂತ ನನ್ನ ಅನಿಸಿಕೆ. ನಾವು ಕಾಂಗ್ರೆಸ್ ಕಚೇರಿನ ಕಟ್ತಾ ಇದ್ದೀವಿ. ಆ ಕಾಂಗ್ರೆಸ್ ಕಚೇರಿಗೆ ನಮ್ಮ ನೀಲಕಂಠನವರು ಸೇರಬೇಕು ಅಂತ ಎಲ್ಲರೂ ನಾನು ಮನವಿ ಮಾಡ್ತೀನಿ. ಅಷ್ಟೇ ಅಲ್ಲ, ಅದ್ರ ಮುಂದೆ ಸಣ್ಣದಾಗಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು. ಅವರ ಹೆಸರು ಸ್ಥಿರಛಾಯಿಯಾಗಿ ನಿಲ್ಲಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ನೀಲಕಂಠನವರು
ಪಕ್ಷ ತತ್ವ ಸಿದ್ಧಾಂತದ ಅಡಿಯಲ್ಲಿ ನಡ್ಕೊಂಡಿದ್ದಕ್ಕೆ ಅವ್ರ ಮೇಲೆ ಅಭಿಮಾನ ಇಟ್ಟು ಇಷ್ಟೊಂದು ಜನ ಸೇರಿರೋದು. ಅವರ ಶ್ರದ್ಧಾಂಜಲಿ ಸಭೆಯನ್ನ ಒಬ್ಬೊಬ್ಬರ ರೀತಿಯಲ್ಲಿ ಹೇಳ್ತಾ ಇದ್ರೆ ಅದಕ್ಕೆ ಸಂಪನ್ಮೂಲ ಕ್ರೋಢೀಕರಣ ಯಾವ ರೀತಿ ನಮ್ಮ ಉಮಾಶಂಕರ್ ಹೇಳಿದಂಗೆ ಅದಕ್ಕೊಂದು ಕಮಿಟಿ ಮಾಡಲೇಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಜನ ವಿಶ್ವಾಸ ಆಯ್ತು, ಜನ ಬರ್ಬೇಕಾದ್ರೆ ಇಷ್ಟೇ ಜನ ಬರ್ತಾರೆ ಅಂತ ಹೇಳಕ್ಕಾಗಲ್ಲ. ಎಷ್ಟು ಜನ ಬರ್ಬೋದು ಒಂದು ಅಂದಾಜಿನ ಮೇಲೆ ನಾವು 10,000 ಇರ್ಬೋದು, 15,000 ಇರ್ಬೋದು, 20,000 ಇರ್ಬೋದು, ನಾವು ಹೇಳಕ್ಕಾಗಲ್ಲ. ಅದಕ್ಕೆಲ್ಲರೂ ಜವಾಬ್ದಾರಿ ವಹಿಸ್ಕೊಂಡು ಸಂಪನ್ಮೂಲ ಕ್ರೋಢೀಕರಣ ಏನು ಇದನ್ನೆಲ್ಲ ನಾವು ಯಾವ ರೀತಿ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಒಂದು ಸಮಿತಿ ರಚನೆ ಮಾಡಿ ಆ ಸಮಿತಿನಲ್ಲಿ ಚರ್ಚೆ ಮಾಡಿ ಎಲ್ಲರೂ ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ಮಾಡಿದ್ರೆ ಅದಕ್ಕೊಂದು ಅರ್ಥಪೂರ್ಣವಾಗಿರುತ್ತದೆ. ಜೊತೆಗೆ ಏನು ಅಂದ್ರೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ತತ್ವ ಸಿದ್ಧಾಂತ ಒಂದು ಅದರ ಅಡಿಯಲ್ಲಿ ಹೋಗಿದ್ದಕ್ಕೆ ಇವತ್ತು ಇಷ್ಟೊಂದು ಜನ ಅವ್ರ ಬೆಲೆ ಕೊಟ್ಟು ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ನಮ್ಗೆ ಯಾರಿಗೂ ಅವ್ರ ಸಂಬಂಧಿಕರಲ್ಲ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಒಬ್ಬೊಬ್ಬರ ರೀತಿಯಲ್ಲಿ ಏನೇನೋ ಮಾತಾಡೋದಕ್ಕಿಂತ ತಪ್ಪಾಗಿ ತಿಳ್ಕೊಬೇಡಿ. ಮೊದಲಿಗೆ ಅದನ್ನ ನಮ್ಮ ಮಾದಿನಾರಾಯಣವರಿರ್ಬೋದು, ಇಲ್ಲ ನಮ್ಮ ಹಿರಿಯರು ಎಲ್ಲರೂ ಎಲ್ಲಾ ಮುಖಂಡರು ಸೇರಿದವರು ಎಲ್ಲಾ ಮುಖಂಡರು ಅದ್ರ ಬಗ್ಗೆ ತೀರ್ಮಾನ ಮಾಡಿ ಮೊದಲಿಗೆ ತೀರ್ಮಾನ ಮಾಡಿ ಏನ್ ಮಾಡ್ಬೇಕು, ಊಟದ ವ್ಯವಸ್ಥೆ ಯಾವ ತರ, ಇಲ್ಲ ಬೊಬ್ಬೆ ಸಿಕ್ಕಮ್ಮ ಎಲ್ಲರೂ ಊಟ ಹಾಕೋಣ, ಇಲ್ಲ ಯಾವ ರೀತಿ ಮಾಡ್ಬೋದು, ಎಷ್ಟು ಜನ ಹಾಕ್ಬೋದು, ಆ ಒಂದಷ್ಟು ಜನ ನಾವು ನಿಭಾಯಿಸ್ಬೇಕಂದ್ರೆ ಅದಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಹೇಳ್ತಾ ಇದ್ರೆ ವಿಷಯಗಳು ಮಾತಾಡ್ತಾ ಇರ್ತೀವಿ ಅಷ್ಟೇ. ಅದು ತೀರ್ಮಾನ ಆಗಲ್ಲ. ಅದಕ್ಕೊಂದು ಸಮಿತಿ ರಚನೆ ಮಾಡಿ ತೀರ್ಮಾನ ಮಾಡಿದ್ರೆ ಕೂಡಲೇ ಅದಕ್ಕೊಂದು ಪರಿಹಾರ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. के जबल आदनाಣ के ಜಬಲ ವೆಂಕಟೇಗೌಡರಿಗೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಎಷ್ಟು ಸ್ಟ್ರಾಂಗ್ ಆಗಿದೆ, ಎಷ್ಟು ಸದೃಢವಾಗಿದೆ, ಎಷ್ಟು ಶಕ್ತಿಯುತವಾಗಿದೆ ಅಂದ್ರೆ ಇದೊಂದು ಚಿಕ್ಕ ಎಕ್ಸಾಂಪಲ್. ನಾವೆಲ್ಲರೂ ಸಿಪಾಯಿಗಳ ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಕೆಲಸ ದೊಡ್ಡ ಕೆಲಸನೆಲ್ಲ, ಇಚ್ಛಾಶಕ್ತಿ ಇರ್ಬೇಕಷ್ಟೇ. ಅದರಲ್ಲಿ ನಾವು ಅಷ್ಟು ಈಜಾಗಿ ನಮ್ಮ ಎದುರಲ್ಲಿ ನಾವು ಅಷ್ಟು ಶಕ್ತಿ ಇರ್ತಕ್ಕಂಥ ಒಂದು ಭಕ್ತನಾಗಿದ್ದೀವಿ. ಈ ಪಕ್ಷಕ್ಕೆ, ಈ ಕಾರ್ಯಕ್ರಮಕ್ಕೆ ಒಂದು ಮೆಸೇಜ್ ಮುಖಾಂತರ ಬಂದಿರ್ತಕ್ಕಂಥ ಎಲ್ಲ ಮುಖಂಡರು ಅನಿಸುತ್ತಾ ಇವತ್ತು ನಾವು ಶ್ರದ್ಧಾಂಜಲಿ ಸಭೆ ಯಾವ ರೀತಿ ಮಾಡಬೇಕು, ಯಾವಾಗ ಮಾಡಬೇಕು, ಹೆಂಗೆ ಮಾಡಬೇಕು, ಇದನ್ನು ಯಾವ ರೀತಿ ಮಾಡಿದ್ರೆ ಯಶಸ್ವಿ ಆಗುತ್ತೆ, ಯಾವ ರೀತಿ ಮಾಡಿದ್ರೆ ಇದು ಚಿರಸ್ಥಾಯಿ ಆಗಿರುತ್ತೆ ಅಂತೇಳಿ ಒಂದು ಡಿಸ್ಕಸ್ ಮಾಡೋಕ್ಕೆ ಅಂತ ಚಿಕ್ಕದಾಗಿರ್ತಿದ್ದು. ಆದರೆ ಜಾಸ್ತಿ ದೊಡ್ಡ ಸಭೆನೇ ಆಗಿದೆ. ಸುಮಾರು ಒಂದು 200-300 ಮೇಲೆ ಜನ ಇದೆ, 500 ಜನ ಮೇಲೆ. ಎಲ್ಲರೂ ನಾಯಕರೇ, ಯಾರು ಕಾರ್ಯಕರ್ತರಲ್ಲ, ಎಲ್ಲರೂ ನಾಯಕರೇ, ಮುಖಂಡರೇ ಬಂದಿರ್ತಕ್ಕಂಥ ಒಂದು ಪಕ್ಷ. ಅದು ತುಂಬ ಸಂತೋಷ ಆಗ್ತಕ್ಕಂಥ ವಿಷಯ. ನಾವು ಇವಾಗ ನಾನು ಆದ್ನಾಳ್ ಅವರು ನಮ್ಮ ಕೊತ್ತೂರು ಮಂಜುನಾಥ್ ಅವ್ರನ್ನ ಮಾತಾಡಬೇಕು, ಯಾವಾಗ ಈ ಕಾರ್ಯಕ್ರಮ ಮಾಡೋಣ ಅಂದ್ರೆ ಆಯ್ತು ನಾನೇ ಮಾಡಿ ನಾನು ಬರ್ತೀನಿ, ಯಾವಾಗಾದ್ರೂ ಮಾಡಿ ನನ್ನ ಸಹಕಾರ ನಾನು ಇದು ಇದೆ ಅಂತ ಹೇಳಿದ್ದಾರೆ. ಅವ್ರು ಒಂದು 20ನೇ ತಾರೀಕು ಅವರ ಕಾರ್ಯಕ್ರಮ ಇರೋದ್ರಿಂದ ಸುಮಾರು 26-27ನೇ ತಾರೀಕು ಏನಾದರೂ ಒಂದು ಇಲ್ಲ ಯಾವತ್ತು ಬರೋಬತ್ತೆ ಅಂತ ಯೋಚನೆ ಮಾಡಿ ಒಂದು ಕಾರ್ಯಕ್ರಮ ಕೊಡೋಣ. ಉಗಾದಿ ಹಬ್ಬ 30ನೇ ತಾರೀಕು, 2ನೇ ತಾರೀಕು ರಂಜಾನ್ ಇದೆ, 2ನೇ ಅದೆಲ್ಲ ಸರಿ ಆಯ್ತು. ಓಕೆ ಅದನ್ನ ನಾವು ಆಯ್ತಾಯ್ತು ಡಿಸ್ಕಸ್ ಮಾಡಿ ನಿಗದಿ ಮಾಡೋಣ. ಎಲ್ಲರ ಇಚ್ಛೆ ಇಲ್ಲೇ ಮಾಡಬೇಕು ಅಂತಿದೆ, ಇಲ್ಲೇ ಒಂದು ಕಾರ್ಯಕ್ರಮ ಮಾಡೋದು ಅಂತ ಕನ್ಫರ್ಮ್ ಮಾಡಿ ದಿನಾಂಕ ಮಾತ್ರ ಪೆಂಡಿಂಗ್ ಇಡೋಣ. ಇವತ್ತು ಮತ್ತೆ ಇದಾದ್ಮೇಲೆ ಎಲ್ಲ ಕೂತ್ಕೊಂಡು ಮಾತ್ರ ಡಿಸ್ಕಸ್ ಮಾಡೋಣ ಅಂತ ಒಂದು ಸಬ್ಜೆಕ್ಟು. ಮತ್ತೆ ಇನ್ನೊಂದು ಸಬ್ಜೆಕ್ಟು 14ನೇ ತಾರೀಕು MG6 ಇದರಲ್ಲಿ ನಮ್ಮ 9 ಗ್ರಾಮ ಪಂಚಾಯತಿಗಳು ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಆ ಒಂದು ಕಾರ್ಯಕ್ರಮ ಸದ್ಯಕ್ಕೆ ಮುಂದೂಡಲಾಗುತ್ತೆ. ಇದೆಲ್ಲ ಆದ್ಮೇಲೆ ಕೂತು ಮತ್ತೆ ಚರ್ಚೆ ಮಾಡಿ ಈ ಕಾರ್ಯಕ್ರಮ ಮತ್ತೆ ಅದನ್ನ ಯಾವ ರೀತಿ ಮಾಡಬೇಕು ಅಂತ ನಿಮ್ಮೆಲ್ಲರ ಸಲಹೆ ಮೇಲೆ ಮಾಡೋಣ ಅಂತ ತೀರ್ಮಾನ ಮಾಡಿಕೊಂಡು ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ವಿವರವಾಗಿ ನಮ್ಮ ನಾಯಕರಾದಂಥ ಆದ್ನಾಳ್ ಅವರು ಹೇಳ್ತಾರೆ ಅಂತ ಕೇಳಲಿಕ್ಕೆ ಸನ್ಮಾನ್ಯ ನೀಲಕಂಠೇಗೌಡರು ದಿವಂಗತರಾಗಿರುವಂತಹ ಸಂದರ್ಭದಲ್ಲಿ ಅವರ ಒಂದು ನೆನಪಿನಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ಹೇಳಿ ಅದರ ರೂಪರೇಖೆಗಳನ್ನ ಸಿದ್ಧಪಡಿಸುವ ಸಲುವಾಗಿ ಇಲ್ಲಿ ಎಲ್ಲ ನೆರೆದಿದ್ದೀವಿ. ನಮ್ಮ ಈ ಕಾಂಗ್ರೆಸ್ ಕುಟುಂಬದ ಎಲ್ಲ ಸದಸ್ಯರು ಸಹ ಆಗಮಿಸಿದ್ದಾರೆ. ನನ್ನ ಸಲಹೆ ಏನು ಅಂತಂದ್ರೆ, ಎಲ್ಲರೂ ಹೇಳಿದ್ದಾರೆ, ಸಮಂಜಸವಾದ ಅವರವರ ಸಲಹೆಗಳನ್ನು ನೀಡಿದ್ದಾರೆ.
ಅದಕ್ಕೆ ಮೀರಿ ಯಾವ ಸಲಹೆನೂ ಕಾಣಿಸ್ತಾ ಇಲ್ಲ. ಈ ದಿನ ಇಲ್ಲಿ ನೆರೆದು ಸಲಹೆ ಕೊಟ್ಟಿರ್ತಕ್ಕಂತಹ ಸಲಹೆಗಳನ್ನು ಪರಿಗಣಿಸಿ ಸಭೆಯನ್ನ, ಶ್ರದ್ಧಾಂಜಲಿ ಸಭೆಯನ್ನ ಈ ಫೀಲ್ಡ್ ಅಲ್ಲೇ ಮಾಡೋದು ಅಂತ ಹೇಳಿದ್ರೆ ಅದು ಒಳ್ಳೆ ಒಂದು ಪದ್ಧತಿ ಅಂತ ನನ್ನ ಇಚ್ಛೆ. ತದನಂತರ ಕೆಲವಾರು ಕಾರ್ಯಕ್ರಮಗಳು ನಮ್ಮ ಡಾಕ್ಟರ್ ಸಾಹೇಬ್ ಹೇಳಿದ್ರು, ಮೊಟ್ಟ ಮೊದಲು ಇಲ್ಲಿರೋರು ದಿವಂಗತ ನೀಲಕಂಠೇಗೌಡರ ರೀತಿಯಲ್ಲಿ ಆಗ್ತೀರಾ, ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅಂತ ಹೇಳಿದ್ರು. ಅದು ಬಹಳ ಮುಖ್ಯವಾದಂತಹ ಮಾತು, ಅದನ್ನು ಸಹ ಪರಿಗಣಿಸಬೇಕಾಗುತ್ತೆ. ತದನಂತರ ರಕ್ತದಾನ ಶಿಬಿರ, ಆಮೇಲೆ ಗಣ್ಯನ ಬಗ್ಗೆ ಪರಿಶೀಲನೆ ಇಂಥದ್ದೆಲ್ಲ ಹೇಳಿದ್ದಾರೆ. ಅದೆಲ್ಲ ಬಹಳ ಉತ್ತಮವಾದಂಥದ್ದು. ಅವರ ಜ್ಞಾಪಕಾರ್ಥವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾವು ಸಹ ಸ್ವಲ್ಪ ಈ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಕೊಡೋದು ಅಥವಾ ಬಡ ಮಕ್ಕಳಿಗೆ ಏನಾದರೂ ಉಡುಗೊರೆಗಳು ಕೊಡೋದು ಇಂಥದ್ದನ್ನು ಸಹ ಮಾಡಿದ್ರೆ ಅದು ಇನ್ನೂ ಉತ್ತಮವಾದಂತಹ ಕೆಲಸ ಅಂತ ಹೇಳಿ ನನ್ನ ಅನಿಸಿಕೆ. ಇದನ್ನು ಮುಂದುವರಿಸಿಕೊಂಡು ಹೋಗ್ಬೇಕು. ಯಾವ ರೀತಿಯಾದಂತಹ ಗಲಭೆ ಇಲ್ದಿರಾ ಈ ಕಾಂಗ್ರೆಸ್ ಕುಟುಂಬ ಇದೇ ರೀತಿ ಮುಂದುವರ್ಕೊಂಡು ಹೋದ್ರೆ ಈ ಕಾಂಗ್ರೆಸ್ ಅನ್ನ ಸೋಲಿಸುವ ಶಕ್ತಿ ಯಾರಿಗೂ ಇರೋದಿಲ್ಲ. ದಯವಿಟ್ಟು ತಿಳ್ಕೊಳ್ಳಿ. ತಾಲೂಕಿನ ಎಲ್ಲಾ ಹಿರಿಯರು ಸೇರಿರೋದು ಮಾಡ್ತೀವಿ, ವೋಟರ್ಸ್ ಮಾಡೋಣ. ಅದೇ ರೀತಿಯಲ್ಲಿ ಕೂಡ ಹುಟ್ಟು ಉಚಿತ, ಸಾವು ಖಚಿತ, ಮಾಡಿದ್ದು ಶಾಶ್ವತ ಅನ್ನೋ ರೀತಿಯಲ್ಲಿ ಈ ಮುಳಬಾಗ ತಾಲೂಕಿನಲ್ಲಿ ಏನು ಕಾಂಗ್ರೆಸ್ ಕಟ್ಟಾಳು ಅಂತ ಹೆಸರುವಾಸಿಯಾದಂತಹ ನಮ್ಮ ನೀಲಕಂಠೇಗೌಡರಿದ್ರು, ಅದೇ ರೀತಿಯಲ್ಲಿ ಕೂಡ ಮುಂದಿನ ವೈದ್ಯವಂತ ಎಲ್ಲಾ ಲೀಡರ್ಗಳು ಕೂಡ ಆ ಒಂದು ಹೆಸರು ತೆಗೆದುಕೊಳ್ಳಬೇಕು ಅಂತ ನನ್ನ ಅನಿಸಿಕೆ ಕೂಡ ಸಹ ಹೇಳುತ್ತಾ, ಅದೇ ರೀತಿಯಲ್ಲಿ ನಮ್ಮ ಆದಿನಾರಾಯಣನವರು ಏನು ಭಯ ಪಟ್ಟಿದ್ದಾರೆ, ನಮ್ಮ ಅಣ್ಣವರಾದಂತಹ ನೀಲಕಂಠವರು ಇಲ್ಲ, ನೀವೆಲ್ಲರೂ ಇದ್ರೂ ಕೂಡ ನನಗೆ ಭಯ ಆಗ್ತದೆ ಅಂತ ಏನಾದರೂ ನೀವು ತಿಳ್ಕೊಂಡಿದ್ರೆ ದಯವಿಟ್ಟು ನಾವೆಲ್ಲರೂ ಕೂಡ ಅವರಿಗಿಂತ ಶಕ್ತಿ ಮೀರಿ ನಿಮಗೆ ಸಹಾಯ ಮಾಡಿ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತ ಹೇಳುತ್ತಾ, ನೀವು ಎಲ್ಲರೂ ಕೂಡ ಏನು ನಿರ್ಧಾರ ತೆಗೆದುಕೊಂಡಿರ್ತೀರಾ ಅದೇ ರೀತಿಗೆ ನಾವು ಸಪೋರ್ಟ್ ಇರ್ತೀವಿ. ನಮ್ಮ ಸುಬ್ರಹ್ಮಣ್ಯ ಅವರು ಹೇಳಿದಂಗೆ ಆರ್ಥಿಕ ಸಹಾಯ ನಮ್ಮ ಕಡೆಯಿಂದ ಎಲ್ಲಾ ರೀತಿಯಲ್ಲೂ ಕೂಡ ನಾವು ಕೂಡ ಸಹಾಯ ಮಾಡುತ್ತೀವಿ. ಏನು ಬಡಬಗ್ಗರಿಗೆ ಇಲ್ಲಿ ಕೂಡ ಏನಾದರೂ ಮಾಡೋದಾದ್ರೆ ನಾವು ಮಾಡ್ತೀವಿ ಅಂತ ನಿಮ್ಮ ಎಲ್ಲರ ಸಹಾಯ ಸಹಕಾರದಿಂದ ಮಾಡ್ತೇವೆ ಅಂತ ತಿಳಿಸ್ತಾ ಇದ್ದೀವಿ. जय बोलो भारत माता की जय कांग्रेस पार्टी की ಮನುಷ್ಯ ಇವತ್ತು ನಮ್ಮ ಮಧ್ಯೆ ನಮ್ಮ ಆಮಿಗ ಕಾಂಗ್ರೆಸ್ ಅಧ್ಯಕ್ಷ ನೀಲಕಂಠ ಇರ್ಬೋದು. ಆದರೆ ಬದುಕಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಬದುಕಿರ್ತಕ್ಕಂಥ ಬದುಕು ಆತನ ಸಾವನಲ್ಲಿ ಕಾಣಿಸ್ತದೆ ಅನ್ನೋದಕ್ಕೆ ನಮ್ಮ ನೀಲಕಂಠೇಗೌಡರು ಉತ್ತಮ ಉದಾಹರಣೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ಆವತ್ತು ಅಲ್ಲಿ ಮೇಲಗಾಣಿಯಲ್ಲಿ ಏನು 10ನೇ ತಾರೀಕು ತಿಳ್ಕೊಂಡು 11ನೇ ತಾರೀಕು ಅವರ ಪಾರ್ಥಿವ ಶರೀರವನ್ನು ಮೇಲಗಾಣಿಗೆ ತೆಗೆದುಕೊಂಡು ಹೋದಾಗ ಅಲ್ಲಿ ಬಂದಿರತಕ್ಕಂಥ ಎಲ್ಲ ಪಕ್ಷಗಳ ನಾಯಕರು ಅವರನ್ನು ಕೊಂಡಾಡಿದ್ದು, ಅವರ ಬಗ್ಗೆ ಹೇಳಿದ್ದು. ನನಗೆ ಮೊದಲಿಂದಲೂ ಮೇಲಗಾಣಿ ಬಗ್ಗೆ ನನಗೆ ಗೊತ್ತಿತ್ತು. ಮೇಲಗಾಣಿಯಲ್ಲಿ 4 ಸಮುದಾಯಗಳಿದ್ದಾವೆ. ಒಂದು ಮೇಲಗಾಣಿಯಲ್ಲಿ 4 ಸಮುದಾಯಗಳಿವೆ. ಒಂದು ಒಕ್ಕಲಿಗ ಸಮುದಾಯ, 2ನೇದು ಬೋವಿ ಸಮುದಾಯ, 3ನೇದು ಮಾದಿಗ ಸಮುದಾಯ, 4ನೇದು ರೈಟ್ ವಲಯ. ಈ 4 ಸಮುದಾಯಗಳು ಮೇಲಗಾಣಿಯಲ್ಲಿ ಗ್ರಾಮದಲ್ಲಿದ್ದಾವೆ. ಆದರೆ ಅಲ್ಲಿ ಕಾಂಗ್ರೆಸ್, JDS, ಬಿಜೆಪಿ ಎಲ್ಲ ಇದೆ. ಆದರೆ ಈ ಸಮುದಾಯಗಳ ಮಧ್ಯೆ ಅವನು ಆ ಜಾತಿ ಈ ಜಾತಿ ಅನ್ನೋದಿಲ್ಲ. ಅವರು ಬಾಮೈದ ಅಂತ ಕರ್ಕೊಳ್ಳೋದಲ್ಲಿ ಆ ಒಂದು ಇದು ಮುಳಬಾಗ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲೂ ಇರಬೇಕಾಗಿತ್ತೇನೋ, ಚೆನ್ನಾಗಿರ್ತೇನೋ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಇವತ್ತು ನಾವು ಸೇರಿ ಅಂತ ಒಂದು ಒಬ್ಬ ಚತುರನ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ಇವತ್ತು ಮಾಡಬೇಕು ಅಂತ ತಾವಿಲ್ಲಿ ಸೇರಿದ್ದೀರಿ. ಅದಕ್ಕೆ ನಮ್ಮ ಸಹಕಾರ, ಸಂಪೂರ್ಣವಾದ ಸಹಕಾರ ಇರ್ತದೆ, ನಮ್ಮನ್ನ ಸಂಪೂರ್ಣವಾದ ಸಹಕಾರ ಇರ್ತದೆ ಅಂತ ಹೇಳ್ತಾ ನಾವು ಎಲ್ಲೇ ಕಾರ್ಯಕ್ರಮ ನಾವು ಆ ಕಾರ್ಯಕ್ರಮಕ್ಕೆ ನಮ್ಮ
ಸಂಪೂರ್ಣವಾದಂತಹ ಸಹಕಾರ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಇಷ್ಟ ಇದೆ, ಟೈಮ್ ಇಲ್ಲ. ಹಂಗಾಗಿ ಆದೋಣ ಮಾತಾಡ್ತಾರೆ. ಒಂದು 10 ಜನ ಕಮಿಟಿ ಮಾಡ್ತೇವೆ. ಆ ಕಮಿಟಿ ತೀರ್ಮಾನ ಇವೆಲ್ಲ ಬರ್ತಾನೆ